Hi, hello, namaste, and welcome back to my channel and welcome to a new series on my channel. ಏನಪ್ಪ ಅಂತಂದರೆ ವೀಕ್ಲಿ ವ್ಲಾಗ್ಸ್. ನೀವು ಯೂಟ್ಯೂಬಲ್ಲಿ ರೆಗ್ಯುಲರ್ ಆಗಿ ಕಾಂಟೆಂಟನ್ನು ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ ಅಂತಂದರೆ ಡೆಫಿನೆಟ್ಲಿ ವೀಕ್ಲಿ ವ್ಲಾಗ್ಸ್ ಅಂತಂದರೆ ಏನು ಅನ್ನೋದು ಗೊತ್ತಿರುತ್ತೆ. ಸೊ ಒಂದಷ್ಟು ಹೈಲೈಟ್ಸನ್ನು ಅಥವಾ ರೆಕಾರ್ಡೆಬಲ್ ಥಿಂಗ್ಸ್ ಅಂತ ಏನಿರುತ್ತೆ ಆ ಇಂಡಿವಿಜುವಲ್ ಹಾಗೆ ಫೀಲ್ ಮಾಡ್ತಾರೆ. ಸೊ ಇಟ್ಸ್ ಅ ಕ್ಲಬ್ ಆಫ್ ಸಚ್ ಈವೆಂಟ್ಸ್. ಚೆನ್ನಾಗಿರುತ್ತೆ ಅಂತ ನಂಗೆ ಅನ್ನಿಸ್ತು, ಯಾಕೆಂತಂದರೆ ನಾನು ಕೆಲವೊಂದಷ್ಟು ವೀಕ್ಲಿ ವ್ಲಾಗ್ಸ್, ಡೈಲಿ ವ್ಲಾಗ್ಸನ್ನು ನೋಡ್ತಾ ಇದ್ದೆ. ಆ್ಯಂಡ್ ಸೊ ಶುರು ಮಾಡೋಣ, ಹೇಗಿರುತ್ತೆ ಅಂತ ನೋಡೋಣ. ಸೊ ಇವತ್ತು ಡೇಟ್ ಬಂದು August 19th, ಸಂಡೇ ಬೆಳಿಗ್ಗೆ ಎದ್ದು ವಾಕಿಂಗ್ಗೆ ಬಂದಿದ್ದೀನಿ. ವಿಟಮಿನ್ ಡಿ ಸಿಂಥಸಿಸ್ ಆಗಬೇಕು ಅಂತಂದರೆ ಅಪನ್ ಕಾ ಬಾಪ್ ಸೆ ಮಿಲ್ನಾ ಬಹುತ್ ಝರೂರಿ ಹೋತಾ ಹೈ. ಸೊ ಇವತ್ತು ಒಂದು ಕಡೆ ಹೋಗ್ತಾ ಇದ್ದೀನಿ ನಾನು, ಆಯಿತಾ, ಮೂವಿ ಜೊತೆಗೆ. ಆ್ಯಂಡ್ ಐ ಮೀಟಿಂಗ್ ಸಂಬಡಿ. ಎಲ್ಲಿಗೆ ಏನು ಅನ್ನೋದನ್ನು ಸ್ಟೇ ಟ್ಯೂನ್ಡ್. रानी जी नमस्ते प्रधान जी। वो रेप केस के बारे में आपका कोई बयान नहीं आया। ये कैसा सवाल हुआ रानी जी? मतलब हर छोटे मोटे हादसे पर हम क्या बयान देते फिरेंगे? छोटे मोटे हादसे और नहीं तो क्या, ये लड़कियां आजकल जो इतनी चाउमीन खाएंगी. I love you from last night. ಓಕೆ, ಇವಾಗ ನಾವು ರಾಕಿ ರಾಣಿ ಕಿ ಪ್ರೇಮ್ ಕಹಾನಿ ಅನ್ನೋ ಸಿನಿಮಾ ನೋಡ್ಕೊಂಡು ಬಂದಿದ್ದೀವಿ. ಎಷ್ಟೋ ವರ್ಷಗಳ ನಂತರ ಕರಣ್ ಜೋಹರ್ ಫಿಲ್ಮ್ ನೋಡಿ ಸಿಕ್ಕಾಪಡೆ ಖುಷಿ ಆಯಿತು ನನಗೆ. ರಣವೀರ್ ಸಿಂಗ್ ತು ಕ್ಯಾ ಚೀಸೆ ಯಾರ್, ಸಖತ್ತಿತ್ತು. ಅಂದರೆ ಸ್ಟೋರಿ ಇರಬಹುದು, ನರೇಷನ್ ಇರಬಹುದು, ಫಿಲ್ಮಿ ಇದೆ, ಡ್ರಮ್ಯಾಟಿಕ್ ಇದೆ, ಬಟ್ ಐ ಲವ್ಡ್ ಇಟ್. ಎವ್ರಿ ಫ್ರೇಮ್ ಇಷ್ಟ ಆಯಿತು. ಮೋಸ್ಟ್ ಇಂಪಾರ್ಟೆಂಟ್ಲಿ ಇಷ್ಟ ಆಗಿದೆ ಏನು ಅಂತಂದರೆ ಯಾವುದು ಪ್ರೊಪಗಾಂಡ ಇರಲಿಲ್ಲ, ಯಾವುದನ್ನು ಎಲ್ಲೋ ಮಿಕ್ಸ್ ಮಾಡಿ ಹೆಂಗೆಂಗೋ ಇರಲಿಲ್ಲ. ಆ್ಯಂಡ್ ಒಂದು ಹಳೇ ಜೋಡಿದ ಲವ್ ಸ್ಟೋರಿಯನ್ನು ಹೇಳೋಕೆ ಹೊರಟಿದ್ದು. ಐ ಲೈಕ್ ಡಿಟ್. ಯೂಶ್ವಲ್ ಆಗಿ ಆ ಎಕ್ಸ್ಟ್ರಾ ಮೆರಿಟಲ್ ಅಫೇರ್ ಅನ್ನೋ ಕಾನ್ಸೆಪ್ಟ್ ನಂಗೆ ಇಷ್ಟ ಆಗ್ತಿರ್ಲಿಲ್ಲ, ಬಟ್ ಸಮ್ವೇರ್ ದಿಸ್ ಕನ್ವಿನ್ಸ್ಡ್ ಮೀ ದಟ್ ವಾಸ್ ಲವ್. ಸೊ ಬಿಗ್ ಥಮ್ಸ್ ಅಪ್, ಆಯಿತಾ. ಬಾಲಿವುಡ್ ಈಗಿತ್ಲಾಗ ತಗಡು ಫಿಲ್ಮ್ ಮಾಡ್ತಾ ಇತ್ತು, ಬರೀ ಪ್ರೊಪಗ್ಯಾಂಡ ಫಿಲ್ಮ್ ಇರ್ತಿತ್ತು. ಎಷ್ಟೋ ದಿನದ ನಂತರ, ಎಷ್ಟೋ ವರ್ಷದ ನಂತರ ಕೆಜೋದು ಒನ್ ಆಫ್ ದ ಬೆಸ್ಟ್ ಫಿಲ್ಮ್ಸ್. ರಣವೀರ್ ಸಿಂಗ್ ಅಮೇಝಿಂಗ್. ಆ್ಯಂಡ್ ಕಾನ್ಸೆಪ್ಟ್ ಆಫ್ ಮ್ಯಾನ್ ಅನ್ನೋದಿರುತ್ತಲ್ಲ, ಅದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಲವ್ಡ್ ಇಟ್, ಬಿಗ್ ಥಮ್ಸ್ ಅಪ್. ಸೊ ಇದಾದಮೇಲೆ ನಾವು ಇವತ್ತು ಒಬ್ಬರು ಮನೆಗೆ ಬಂದಿದ್ದೀವಿ. ಯಾರ ಮನೆಗೆ ಬಂದಿದ್ದೀವಿ? ರುಕೋ ಜರಾ ಸಬರ್ ಕರೋ. ಓಕೆ, ಹವ್ಯಕ ಊಟ. ಇದು ಹಲಸಿನ ಹಣ್ಣಿನ ಕಡುಬು. ಮಲೆನಾಡಲ್ಲಿರೋರೆಲ್ಲ ಇವಾಗ ಹುರ್ಕೊಳ್ತಾರೆ. ಈಗ ಬಿಸಿ ಅನ್ನಕ್ಕೆ ಉಪ್ಪಿನಕಾಯಿ ಜೊತೆಗೆ ಬೆಳ್ಳುಳ್ಳಿ ತಂಬ್ಳಿ. ಆಲ್ರೈಟ್. ಗುಡ್ ಮಾರ್ನಿಂಗ್. ಇಟ್ಸ್ August 20th, ಸಂಡೇ. ನಿಜವಾಗ್ಲೂ ಸಂಡೇ ಇವತ್ತು. ನಾನು ಯಾರ ಮನೆಗೆ ಬಂದಿದ್ದೀನಿ ಅಂತ ಗೊತ್ತಾಗಿಲ್ಲ ಅಂತಂದರೆ, ಸೊ ಇದು ಸುಕನ್ಯಾ ಅವರ ಮನೆ. TV9ನಲ್ಲಿ ಕೊಲೀಗಾಗಿ ಸಿಕ್ಕಿದವರು ಗುಡ್ ಫ್ರೆಂಡ್ ಆದರು, ಗುಡ್ ಸೀನಿಯರ್ ಆದರು, ಗುಡ್ ಗೈಡ್ ಆದರು, ವೆಲ್ ವಿಷರ್ ಆದರು. ನಾವು ಶೀ ಈಸ್ ಎನ್ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಮೆಂಬರ್ ಫಾರ್ ಶ್ಯೂರ್. ಆ್ಯಂಡ್ ಐ ವಿಶ್ ಶಿ ರಿಮೇನ್ಸ್ ಅ ಕಾನ್ಸ್ಟೆಂಟ್ ಪರ್ಸನ್, ಅ ಗೋ ಟು ಕಾನ್ಸ್ಟೆಂಟ್ ಪರ್ಸನ್ ಇನ್ ಮೈ ಲೈಫ್. ಹೀರೆಕಾಯ್ದು ಏನು ಮಾಡ್ತಿದ್ದೀರಾ? ಇಲ್ಲಿ ಟೀ ಆಗ್ತಾ ಇದೆ. ಓಕೆ, ನಾವು ಚಿಲ್ಲರ್ ಪಾರ್ಟಿ ಎಲ್ಲ ಸೇರ್ಕೊಂಡು ಇವಾಗ ಸಂಡೇ ಸ್ಪೆಷಲ್ ಆಗಿ ಜಂಗಲ್ ಬುಕ್ ನೋಡ್ತಾ ಇದ್ದೀವಿ. ಏನು ಸೀನ್ ನಡೀತಾ ಇದೆ ಅನ್ನೋದನ್ನ ಚೂರು ನೀವು ನೋಡ್ಕೊಂಡು ಎಂಜಾಯ್ ಮಾಡಿ.
ಓಕೆ, ಇಫ್ ಯು ಆರ್ ವಂಡರಿಂಗ್ ಏನಕ್ಕಪ್ಪ ದೀಪ ಹಚ್ಚೋ ಟೈಮಲ್ಲಿ ಇವಳು ಕೋಟೆಲ್ಲ ಹಾಕ್ಕೊಂಡಿದ್ದಾಳೆ ಅಂತ, ಯೂಶ್ವಲ್ ಆಗಿ ಮಂಡೇ ನನ್ನ ಕಾಂಟೆಂಟ್ ಕ್ರಿಯೇಷನ್ ಡೇ. ಅದು ಯೂಟ್ಯೂಬ್ದು ಇರಬಹುದು ಅಥವಾ ಇನ್ಸ್ಟಾಗ್ರಾಮ್ದು ಇರಬಹುದು, ಎನಿ ಟೈಪ್ ಆಫ್ ಕಾಂಟೆಂಟ್ ಕ್ರಿಯೇಷನನ್ನು ಮಂಡೇ ಅಥವಾ ಟ್ಯೂಸ್ಡೇ ಶೂಟ್ ಮಾಡ್ತೀನಿ. ನಿನ್ನೆ ಯೂಶ್ವಲ್ ಆಗಿ ಮಾಡಬೇಕಿತ್ತು ಮಂಡೇ, ಬಟ್ ಬಿಕಾಸ್ ಐ ಹ್ಯಾಡ್ ಟು ಅಟೆಂಡ್ ನಾಗಮಂಡಲ ಪೂಜಾ ಸದ್ಗುರು ಸನ್ನಿಧಿ ಚಿಕ್ಕಬಳ್ಳಾಪುರದಲ್ಲಿ ಇದ್ದಿತ್ತಲ್ಲ, ಸೊ ಅದಕ್ಕೋಸ್ಕರ ನಿನ್ನೆ ಶೂಟ್ ಮಾಡೋಕ್ಕಾಗಿಲ್ಲ. ಇವತ್ತು ಶೂಟ್ ಮಾಡ್ತಾ ಇರುವಾಗ ಸಂಧ್ಯಾಕಾಲ ಆಗಿತ್ತು, ಹಾಗಾಗಿ ಹೇಗಿದ್ನೋ ಹಾಗೆ ಬಂದು ದೀಪ ಹಚ್ಚೋಕೆ ಅಂತ ನಿಂತ್ಕೊಂಡೆ. ಸೊ ಸಾಮಾನ್ಯವಾಗಿ ನಾನು ಶಿವನ ಈ ಒಂದು ಸ್ತುತಿಯನ್ನು ಹೇಳ್ತೀನಿ ದೀಪ ಹಚ್ಚುವಾಗ. ಶಿವನಿಗೆ ದೀಪ ಆದಾದಮೇಲೆ ಶಿರಸಿಯ ಮಾರಿಕಾಂಬೆ ಒಂದು ಫೋಟೋ ಇದೆ ನಮ್ಮ ಮನೆಯಲ್ಲಿ, ಆ ದೇವಿಗೆ ಕೂಡ ತುಂಬ ನಂಬಿಕೆ ನನಗೆ ಈ ದೇವಿ ಮೇಲೆ. ಆಮೇಲೆ ನಮ್ಮ ಗಣು ಇದ್ದಾನೆ, ಕ್ಯೂಟ್ ಗಣುಗೂ ಕೂಡ ಊದ್ಬತ್ತಿಯನ್ನು ತೋರಿಸ್ಬಿಟ್ಟು, ಸೊ ದ್ಯಾಟ್ಸ್ ಹೌ ಐ ಯೂಶ್ವಲಿ ಡೂ ಮೈ ರೆಗ್ಯುಲರ್ ಸಂಧ್ಯಾಕಾಲದಲ್ಲಿ. ಸಾಮಾನ್ಯವಾಗಿ ಹೀಗೆ ಇರುತ್ತೆ ಡೈಲಿ. ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಸರ್ವೇಶ್ವರಾಯ ಸದಾಶಿವಾಯ ಮಹಾದೇವಾಯ ನಮಃ ಮಹಾದೇವಾಯ ನಮಃ ಮಹಾದೇವಾಯ ನಮಃ. ಓಕೆ, ಇವತ್ತು 3 ಹೊಸ ಮಕ್ಕಳು ನಮ್ಮ ಮನೆಗೆ ಬಂದಿದ್ದಾರೆ. ಇಬ್ಬರು ನರ್ಸರಿಗೆ ಹೋಗೋ ಪುಟಾಣಿ ಮಕ್ಕಳು, ಇನ್ನೊಂದು ಮೋಸ್ಟ್ಲಿ 7th 8th ಸ್ಟ್ಯಾಂಡರ್ಡ್ ಅಂತ ಅನಿಸುತ್ತೆ. ಇವರೆಲ್ಲರಿಗೂ ಹೊಸ ಬಟ್ಟೆಯನ್ನು ಹಾಕ್ಸ್ಬಿಟ್ಟು, ಇದು ಚೆನ್ನಾಗಿಲ್ಲ, ಹೊಸ ಬಟ್ಟೆನ ಹಾಕ್ಸ್ಬಿಟ್ಟು ಈ ಯೂನಿಫಾರ್ಮನ್ನು ತೆಗೆದು ಚೆನ್ನಾಗಿ ಬೆಳೆಸೋಣ, ಆಯಿತಾ? ಇವಾಗ ಹೊಸ ಮಕ್ಕಳಿಗೆ ಸ್ನಾನ ಮಾಡಿಸಿ ಹೊಸ ಬಟ್ಟೆಯನ್ನು ಹಾಕಿಸಿ ಬಿಸಿಲಲ್ಲಿ ಬಿಟ್ಟಿದ್ದೀನಿ ಸ್ವಲ್ಪ ಹೊತ್ತು ಆಟ ಆಡಿ ಅಂತ. ಯಾಕೆಂತಂದರೆ ತುಂಬ ತೇವ ಇದೆ, ಇದು ಇಂಡೋರ್ ಪ್ಲಾಂಟ್ಸ್ ಆಗಿರೋದಕ್ಕೆ ಇಷ್ಟೆಲ್ಲ ನೀರು ಇರಬಾರ್ದು. ಆಮೇಲೆ ಇವರನ್ನು ಅವ್ರವ್ರ ಪ್ಲೇಸಲ್ಲಿ ಕ್ಯೂಟಾಗಿ ಇಡೋಣ. ಹಾಯ್ ಕೆಸ್ಕು ಐ ವಿಲ್ ನಾಟ್ ಟಚ್ ಯು. ಕೂಗ್ದೆ ಅಲ್ವಾ? ಐ ವಿಲ್ ನಾಟ್. ಬಾಯ್ ಕಾಶ್ಪು, ಐ ಆಮ್ ಹರ್ಟ್. ಬಾಯ್. ಬರಲ್ಲ ನಾನು ಒಳಗಡೆ. ಬಾಯ್ ಕಾಶ್ಪು. ನಾವು ಬಹಳ ದಿನಗಳ ನಂತರ ಗೋಲ್ಗಪ್ಪ ಟೈಮ್. ಯಾರ್ಯಾರು ತಿಕ್ಕಾ ಪಾನಿ ಫ್ಯಾನ್ಸ್ ಇದ್ದೀರಾ, ಯಾರ್ಯಾರು ನಂತರ ಮಿಕ್ಸ್ಡ್ ಪಾನಿ ಫ್ಯಾನ್ಸ್ ಇದ್ದೀರಾ, ಕಮೆಂಟ್ ಬಿಲೋ. ಈ ಫ್ರೆಂಡ್ ನೋಡಿ, ಇವನು ಇಲ್ಲಿ ಬರ್ತಾನಂತೆ ಡೈಲಿ 2 ಪುರಿ ತಿಂದ್ಬಿಟ್ಟೆ ಹೋಗೋದಂತೆ. ಖಾಲಿ ಪುರಿನ ತಿಂದ್ಬಿಟ್ಟು ಆಮೇಲೆ ನೆಕ್ಸ್ಟ್ ವಾಕಿಂಗ್. ಅದಕ್ಕೆ ಅಣ್ಣನ ಸೈಜ್ ನೋಡಿ. ಜಾನು ಹಲೋ, ಇವತ್ತು ಶುಕ್ರವಾರ ಆಗಸ್ಟ್ 25th. ಒಂದು ಪಾರ್ಲರ್ ವಿಸಿಟ್ ಹಾಕಿ ಬರೋಣ. ಯಾಕೆಂತಂದರೆ ಐಬ್ರೋಸ್ ನೋಡಿ, ಐಬ್ರೋಸ್ ತುಂಬ ಬೆಳೆದಿದೆ. ಐಬ್ರೋಸ್ ಮತ್ತು ಹೇರ್ ಕಟ್ ಟೈಮಲ್ಲಿ ಮಾತ್ರ ಪಾರ್ಲರ್ ನೆನಪಾಗೋದು ನಮಗೆ. ಸೊ ಎಲ್ಲ ಹೆಣ್ಮಕ್ಳು ಒಂದೇ ಥರ ಅಂತ ಡೋಂಟ್ ಜನರಲೈಸ್, ಬಟ್ ನಮ್ಮಂಥವ್ರು ಇದ್ದರೆ ಪಾರ್ಲರ್ ಅವ್ರಿಗೆಲ್ಲ ಲಾಸ್ ಕೊಡೋ. ಎನಿವೆ ಹೋಗೋಣ. ಕೆಲವೊಂದಷ್ಟು ಥಿಂಗ್ಸನ್ನು ಬೈ ಮಾಡೋದಿದೆ. ಲೆಟ್ಸ್ ಗೋ. ಕಾಂತಿ ಸ್ವೀಟ್ಸ್ಗೆ ಜನ ಸ್ವೀಟ್ಸ್ ತೊಗೊಳಕ್ಕೆ ಬರ್ತಾರೆ, ಬಟ್ ನಾನು ಸಮೋಸ ತೊಗೊಳಕ್ಕೆ ಬಂದಿದ್ದೀನಿ. ಬಿಕಾಸ್ ಈ ಸಮೋಸ ಇದೆ ಅಲ್ಲ, ಬೆಸ್ಟ್, ನಂಬರ್ 1. ಯಾವ ಶಾಪಿಗೆ ಬಂದಿದ್ದೀವಿ ಅಂತಂದರೆ ಮಿನಿಸೋ, ನನ್ನ ಫೇವ್ರೇಟ್ ಶಾಪ್ ಇದು. ಇಲ್ಲಿ ಸಿಗುವಷ್ಟು ಕ್ಯೂಟ್ 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 ಐಟಮ್ಸ್ ಇನ್ನೆಲ್ಲೂ ಸಿಗಲ್ಲ. Okay, this is what I was looking for. So this is travel friendly silicone tubes. 30 ml ಇದು, 60 ml ಟ್ಯೂಬ್ಸ್ ಬರುತ್ತೆ ಇದು. ಸೊ ಇದರಲ್ಲಿ ನೀವು ಮಾಯ್ಶ್ಚರೈಸರ್ಸು ಅಥವಾ ಶಾಂಪೂ, ಎನಿಥಿಂಗ್ ಯು ವಾಂಟ್ ಟು ಕ್ಯಾರಿ ಫಾರ್ 2 days 3 days, this is the perfect thing. Nice.
Set Ensemble Voyage. And again, this is also my favorite part, organizers. ಎಲ್ಲದಕ್ಕಿಂತ ಬೆಸ್ಟ್ ಯಾವುದಿದು ಗೊತ್ತಾ? ಇದು ಟ್ರಾನ್ಸ್ಪರೆಂಟ್ ಇರುತ್ತೆ, ಕ್ಲೀನ್ ಕಾಣಿಸುತ್ತೆ. ಆ್ಯಂಡ್ ದಿಸ್ ಕಲರ್. Cute water bottles, tumblers. ಇದು ಎಷ್ಟು ಕ್ಯೂಟ್ ಇದೆ. ಎವ್ರಿಥಿಂಗ್ ಇಸ್ ಕ್ಯೂಟ್. ಎಷ್ಟು ಕ್ಯೂಟ್ ಅಂತಂದರೆ ನಮ್ಮ ವಾಯ್ಸು ಕ್ಯೂಟ್ ಆಗುತ್ತೆ, ಅಷ್ಟು ಕ್ಯೂಟ್. ಎಷ್ಟು ಚೆನ್ನಾಗಿದೆ ಇದು. ಇದು ಬೇಸಿಕ್ಲಿ ಏನಪ್ಪ ಅಂತಂದರೆ, ನೀವು ಕೀಯನ್ನು ಹಾಕಿಬಿಟ್ಟು ಇದನ್ನು ಬ್ಯಾಂಡ್ ಥರ ನಿಮ್ಮ ಕೈಗೆ ಹಾಕ್ಕೋಬಹುದು. ಸೊ ದ್ಯಾಟ್ ಕೀ ಕಳೆದೋಗಲ್ಲ. ಎಲ್ಲಿಟ್ಟಿದ್ದೀನಿ ಅಂತ ನೀವು ನೆನಪಿಟ್ಕೊಂಡಿಲ್ಲ ಅಂತಲೂ. ಬಟ್ ವಿ ಆಲ್ರೆಡಿ ಹ್ಯಾವ್ ಅವರ್ ಮೂಫಿ. ಇದು ನನ್ನ ಗಾಡಿ ಕೀ. ಸೇ ಹಾಯ್ ಟು ಮೂಫಿ. ಓಕೆ, ಬಾಯ್. ಓಕೆ, ಇವತ್ತು ಸ್ಯಾಟರ್ಡೆ ಯೂಶ್ವಲ್ ಆಗಿ ಟ್ರೆಕ್ಕಲ್ಲಿ ಇರ್ತೀನಿ. ಬಟ್ ಈ ವೀಕ್ ರೆಸ್ಟ್ ಡೇ. ಬೌಲಲ್ಲಿ ಐಸ್ ಹಾಕಿ ಮುಖನ ಕ್ಲೆನ್ಸ್ ಮಾಡ್ತಾ ಇದ್ದೀನಿ. ಬಿಕಾಸ್ ಸನಾತನ ಕಥನ ಶೂಟ್ ಮಾಡೋದಿದೆ ನಾಳೆದು. ಹಲೋ, ಗುಡ್ ಮಾರ್ನಿಂಗ್. ಟುಡೇ ಇಸ್ August 27th, ಸಂಡೇ ಇದ್ಬಿಟ್ಟು ಏನಕ್ಕಪ್ಪ ಇಷ್ಟೆಲ್ಲ ರೆಡಿ ಆಗಿದ್ದೀನಿ ಅಂತಂದರೆ, ನಾನು ಹೇಳೋದಕ್ಕಿಂತ ನೀವು ನೋಡಿದ್ರೇ ಚೆನ್ನಾಗಿರುತ್ತೆ. ಸೊ ವೇಟ್ ಆ್ಯಂಡ್ ವಾಚ್. ಪೊಲಿಟಿಕಲ್ ಅಜೆಂಡಾ ಅರ್ಥ ಮಾಡ್ಕೊಳ್ಳಿ. ಆ ಅಜೆಂಡಾಗೆ ಜಾಸ್ತಿ ಬಗ್ಗಕ್ಕೆ ಹೋಗ್ಬೇಡಿ. ಆ್ಯಂಡ್ ಸಮ್ವೇರ್ ನಾವು ಪೊಲಿಟಿಕಲ್ ಅಜೆಂಡಾ ಅಂತ ಹೇಳೋಕ್ಕೂ ಆಗಲ್ಲ, ಆಯ್ತಾ? ಪೊಲಿಟಿಕಲ್ ಅಜೆಂಡಾ ಯಾಕೆ ಸೆಟ್ ಮಾಡ್ತಾರೆ? ಸೊ ದಟ್ ದೇ ಕ್ಯಾನ್ ಇನ್ಫ್ಲೂಯೆನ್ಸ್. ಇದರಲ್ಲಿ ಹ್ಯಾಪಿ ಆಗಿಲ್ಲ ಅನ್ನೋದು ದಿಸ್ ಇಸ್ ರಾಂಗ್ ನರೇಷನ್, ಪ್ರೊಪಗ್ಯಾಂಡಾ. ಸೊ ಯಾರ್ಯಾರು ಈ ಒಂದು ಪ್ರೋಗ್ರಾಮ್ ಅನ್ನ ನೋಡ್ತಾ ಇರ್ತೀರಾ, ದಯವಿಟ್ಟು ರಿಲಿಜನ್ ಅನ್ನ ಪಕ್ಕಕ್ಕಿಟ್ಟು ನಿಮ್ಮ ಇಂಟ್ರೆಸ್ಟ್ ಅನ್ನೋದನ್ನ, ನಿಮ್ಮದೊಂದೇನು ಗ್ರೋತ್ ಇರುತ್ತಲ್ಲ, ಪರ್ಸನಲ್ ಗ್ರೋತ್. ಇವಾಗ ಭಾರತ ಉದ್ಧಾರ ಆಗ್ಬೇಕು, ಭಾರತ ಸೂಪರ್ ಪವರ್, ವಿ ಗಾಟ್ ಫ್ರೀಡಮ್. ಅವಾಗ ಏನಾಯ್ತು ಅಂತಂದ್ರೆ, ಬಿಕಾಸ್ ಡಿಸ್ಟರ್ಬೆನ್ಸಸ್ ಇತ್ತು. ಅಂಡ್ ಎಸ್ಪೆಷಲಿ ಯಾವಾಗ ಅಂತಂದ್ರೆ, ಈ ಕೆಲವೊಂದು ಜನ ಏನ್ ಹೇಳ್ತಾರೆ ಅಂತಂದ್ರೆ, ಹಿಂದೂ ಮುಸ್ಲಿಂ ಕಾನ್ಫ್ಲಿಕ್ಟ್. 3 go. Check out the podcast now. All right, that was my 1 week journey. ಸೊ ಇವತ್ತಿನ ಒಂದು ಡೇ ಪ್ರೋಗ್ರಾಮ್ ಪಾಡ್ಕಾಸ್ಟ್ ಅನ್ನೋದು ಏನಾಯಿತು. ಸೊ ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ. ಆ್ಯಂಡ್ ಯಾರ್ಯಾರು ಟಾಕ್ಸ್ ಅನ್ನೋದನ್ನು ಇನ್ನೂವರೆಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಅವರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಕೇವಲ ನನ್ನ ಪಾಡ್ಕಾಸ್ಟ್ ಮಾತ್ರ ಅಲ್ಲ, ಜಾಸ್ತಿ ಬೇರೆ ಜನ ಮಾತಾಡಿರುವಂತಹ, ಆ ಫೀಲ್ಡಲ್ಲಿ ಎಕ್ಸ್ಪರ್ಟ್ ಇರುವಂಥ ಕೆಲವೊಂದಷ್ಟು ಜನ, ತುಂಬ ವರ್ಷದಿಂದ ಎಕ್ಸ್ಪರ್ಟಿ ಇರುವಂಥವರು ಕೂಡ ಬಂದು ಮಾತಾಡಿದ್ದಾರೆ. ಪ್ಲೀಸ್ ಡೂ ಫಾಲೋ, ಸಬ್ಸ್ಕ್ರೈಬ್. ಮತ್ತೇನು ಮಾಡಬೇಕಂತಿಲ್ಲ, ನೀವು ವ್ಯೂಸ್ ಕೊಡೋದಿರುತ್ತಲ್ಲ, ದ್ಯಾಟ್ಸ್ ದ ಓನ್ಲಿ ಮೋಟಿವೇಶನ್ ವಾಟ್ ಎವ್ರಿ ಕ್ರಿಯೇಟರ್ ವಾಂಟ್ಸ್. ಅದೊಂದನ್ನು ಮಾಡಿ. ಸಬ್ಸ್ಕ್ರಿಪ್ಷನ್ ಜೊತೆಗೆ ದಯವಿಟ್ಟು ರೆಗ್ಯುಲರ್ ಆಗಿ ವ್ಯೂ ಮಾಡಿ. ಯಾಕೆಂತಂದರೆ ಕನ್ನಡದಲ್ಲಿ ಪಾಡ್ಕಾಸ್ಟೇ ಕಡಿಮೆ, ಅಂಥದ್ರಲ್ಲಿ ಎಜುಕೇಷ್ನಲ್ ಪಾಡ್ಕಾಸ್ಟ್ ಅನ್ನೋದನ್ನು ಒಬ್ಬರು ಮಾಡ್ತಿದ್ದಾರೆ ಅಂತಂದರೆ ಆ್ಯಕ್ಚುಲಿ ಅದು ನಿಮ್ಮ ಪ್ರಾಫಿಟ್ ಆಗಿರಬೇಕಾಗತ್ತೆ. ಹಾಗಾಗಿ ಡೂ ಫಾಲೋ ಹರ್ ಆನ್ ಇನ್ಸ್ಟಾಗ್ರಾಮ್ ಆ್ಯಂಡ್ ಆನ್ ಯೂಟ್ಯೂಬ್ ಆಲ್ಸೋ. ಆ್ಯಂಡ್ ಡೆಫಿನೆಟ್ಲಿ ನನ್ನ ವ್ಲಾಗನ್ನು ನೋಡೋದು ಮರಿಬೇಡಿ. ಆ್ಯಂಡ್ ಐ ಲವ್ಡ್ ಡೂಯಿಂಗ್ ದಿಸ್ ವೀಕ್ಲಿ ವ್ಲಾಗ್. ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ. ನಿಮಗೂ ಕೂಡ ನೋಡೋಕ್ಕೆ ಚೆನ್ನಾಗಿ ಇದೆ ಅಂತ ನಾನು ಅಂದ್ಕೊಳ್ತೀನಿ. ಸೊ ನಿಮ್ಗೆ ಇಷ್ಟ ಆಗಿದೆ ಅಂತಂದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಹೇಳಿ. ಇದನ್ನು ಕಂಟಿನ್ಯೂ ಮಾಡಬೇಕಾ, ಒನ್ಸ್ ಇನ್ ಅ ವೈಲ್, ಯಾವಾಗ ಅಂತ ಗೊತ್ತಿಲ್ಲ, ರ್ಯಾಂಡಮ್ ಆಗಿ ಯಾವಾಗಾದ್ರು ಮಾಡ್ತಾ ಇರೋಣ. ಆ್ಯಂಡ್ ಅಲ್ಲಿವರೆಗೂ ಏನು ಮಾಡಬೇಕು ಅನ್ನೋದು ಗೊತ್ತಿದೆ, ಬಟ್ ಹೇಳ್ತೀನಿ ನಾನು. ಡೂ ಸಬ್ಸ್ಕ್ರೈಬ್, ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ಆ್ಯಂಡ್ ಡೂ ವಾಟ್ ಎವರ್ ಎಲ್ಸ್ ಯು ವಾಂಟ್ ಟು ಡೂ, ಬಟ್ ಓನ್ಲಿ ಗುಡ್ ಇಂಟೆನ್ಷನ್ಸ್. ಸಿ ಯು ಸೂನ್. ಬೈ ದ ವೇ, ವರ್ಚುವಲಿ ಕೊಟ್ಟೆ ಕಡುಬನ್ನು ನಿಮಗೋಸ್ಕರ, ಬಟ್ ನಿಮ್ಮ ಪರವಾಗಿ ನಾನು ತಿಂತೀನಿ.